ಆಗಿದ್ದಾಗ ಅವರು ಸಹ ಸಚಿವರಾಗಿದ್ದರು. ಜೊತೆಗೆ ಅವರವರ ಬಾಂಧವ್ಯ ಅವತ್ತಿನ ದಿವಸ ಸ್ನೇಹಿತರಿಗೆ ಒಳ್ಳೆ ಸಂಬಂಧವೂ ಸಹ ಇತ್ತು ಅಂತಕ್ಕಂಥ ನಮಗೆ ಗೊತ್ತಿರತಕ್ಕಂಥ ಅದನ್ನು ನಾನೆಲ್ಲೂ ಅಲ್ಗಳಿಯೋದಿಲ್ಲ. ಆದರೆ ಏನಾಗಿದೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಸಂಪೂರ್ಣ ನಿಂತಿರ್ತಕ್ಕಂಥದ್ದು ಇವತ್ತು ಮುಖ್ಯಮಂತ್ರಿ ಕೆಳಗಡೆ ಇಳಿತಾರ ಇಲ್ವಾ, ಇಳಿಬೇಕಾದ್ರೆ ಯಾವ ರೀತಿ ಇಳಿಬೇಕು ಅಂತಕ್ಕಂಥದ್ರ ಮೇಲೆ ಇವತ್ತಿನ ದಿವಸ ಎಲ್ಲ ರಾಜಕೀಯಗಳು ನಡೀತಾ ಇರ್ತಕ್ಕಂಥದ್ದು. ಆ ನಂತರ ಶ್ರೀಯುತ ಬದ್ರುದ್ದೀನ್ ಅವರು ಹೇಳಿದ್ದೇನಪ್ಪ ಅಂದರೆ ಅತಿ ಮುಖ್ಯವಾದ ವಿಷಯ ಅದು ಪ್ರಸ್ತಾಪ ಮಾಡಿ ಇವತ್ತಿನ ಚರ್ಚೆಗೆ ಒಂದು ಒಳ್ಳೆ ನಾಂದಿಯನ್ನು ಹಾಕಿದ್ರೆ. ಇವತ್ತು ಏನಾಗಿದೆ, ಚುನಾವಣೆ ಆದ ನಂತರ ಇವರು 136 ಸೀಟ್ ತೊಗೊಂಡು ಅಧಿಕಾರಕ್ಕೆ ಬಂದ ನಂತರ ಇಲ್ಲಿವರೆಗೂ ಒಂದಲ್ಲ ಒಂದು ಗೊಂದಲಗಳೇ ನಡೀತಿದೆಯೋ ಹೊರತು ರಾಜ್ಯದ ಅಭಿವೃದ್ಧಿಯ ಕಡೆಗೆ ಇವರು ಎಷ್ಟರ ಮಟ್ಟಿಗೆ ಗಮನ ಹರಿಸಿದ್ದಾರೆ ಅಂತಕ್ಕಂಥದ್ದು ಒಂದೇ ಒಂದು ಉದಾಹರಣೆ ಸಮೇತ ನಾನು ಹೇಳ್ತೀನಿ. ಮೊನ್ನೆ ತಾನೇ ಒಂದು ವರದಿಯನ್ನು ನಾನು ತಮ್ಮ ಮಾಧ್ಯಮದಲ್ಲೂ ನೋಡಿದೆ, ಪ್ರಿಂಟ್ ಮೀಡಿಯಾದಲ್ಲೂ ನೋಡಿದೆ. ಏನಾಗಿದೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿ ಒಂದು ವಿಭಾಗದಲ್ಲಿ ಏನಾಗಿದೆ, ಬೇರೆ ಎಲ್ಲ ರಾಜ್ಯಗಳು ಇವತ್ತಿನ ದಿವಸ 2637 ಕೋಟಿ ನಮ್ಮ ರಾಜ್ಯಕ್ಕೆ ನಿಗದಿಯಾಗಿದೆ. ಬೇರೆ ರಾಜ್ಯಗಳು 2ನೇ ಕಂತನ್ನು ಸ್ವೀಕರಿಸಿದ್ದಾರೆ. ನಮ್ಮ ರಾಜ್ಯ ಇವತ್ತಿನವರೆಗೂ ಒಂದು ಕಂತು ಸ್ವೀಕರಿಸಿಲ್ಲ. ಅವರಿಗೆ ಕೇಂದ್ರಕ್ಕೆ ಕೊಡಬೇಕಾಗಿರ್ತಕ್ಕಂಥ ಯಾವುದೇ ದಾಖಲೆಯನ್ನ ಕೊಡದೇ ಇರತಕ್ಕಂಥದ್ದು ಬಹಳಷ್ಟು ವಿಷಾದನೀಯ ಅಂತೇಳಿ ಶ್ರೀಯುತ ಬಿ ಕೆ ಚಂದ್ರಶೇಖರ್ ಹೇಳಿದ್ದು. ನೀವು ಹೇಳ್ತೀರಿ ಸರ್, ಬಟ್ ಇದು ನಿನ್ನೆ ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ನಲ್ಲಿ ಹಾಕಿರುವ ಟ್ವೀಟ್ ನೋಡಿ. ಜಿಡಿಪಿ ದರದಲ್ಲಿ ಕರ್ನಾಟಕದ ಪಾಲು ಅಗ್ರಸ್ಥಾನಕ್ಕೆ ತಲುಪಿದೆ. ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕದ ಪಾಲು ದೊಡ್ಡದಾಗಿದೆ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಆರ್ಥಿಕ ಚಟುವಟಿಕೆಯನ್ನು ಉತ್ತೇಜಿಸ್ತಾ ಇರೋದು ಇದರಿಂದ ಸ್ಪಷ್ಟವಾಗಿದೆ. ವಿತ್ ಸ್ಟಾಟಿಸ್ಟಿಕ್ಸ್ ಹಾಕಿದ್ದೀರಿ. ನೀವು ಹೇಳ್ತೀರಿ ರಾಜಕೀಯದಲ್ಲಿ ಮುಳುಗೋಗಿದ್ದಾರೆ, ಕಾರ್ಯಚಟುವಟಿಕೆ ಆಗ್ತಿಲ್ಲ. ಜಿಎಸ್ಟಿ ಬರ್ತಿರ್ತಕ್ಕಂಥದ್ದು ಏನ್ ಹೇಳಿ, ಜನ ಇಲ್ಲಿ ರಾಜಕಾರಣ ಏನೇ ಆದ್ರೂ ನಮ್ಮ ಕೆಲಸ ನಾವು ಮಾಡ್ತಾನೆ ಇದೀವಿ. ಈ ರಾಜ್ಯದ ಪ್ರಜೆಗಳು ರಾಜ್ಯದ ಪ್ರಜೆಗಳು ಒಂದು ವ್ಯವಸ್ಥೆ ನಾನು ಕಂಪ್ಲೀಟ್ ಮಾಡ್ತೀನಿ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನಾಗಿದೆ, ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಏನಾಗಿದೆ ತಾನು ಕೊಂಡೊಯ್ತಿದೆಯೋ ಹೊರತು ರಾಜಕಾರಣದ ಪ್ರಭಾವದಿಂದಾಗಿ ಆಗಿರ್ತಕ್ಕಂಥ ಬದಲಾವಣೆ ಏನು ಈಗ ಬೇಡಿ. ಈಗ ನಾನು ಹೇಳಿದಲ್ಲ, ಪಂಚಾಯತ್ ರಾಜ್ ವಿಭಾಗದಲ್ಲಿ ಕೇಂದ್ರ ಸರ್ಕಾರಕ್ಕೆ ಇವತ್ತಿನ ಬೇರೆ 6 ತಿಂಗಳಾಯ್ತಲ್ವಾ, 6 ತಿಂಗಳಾದ್ರೂ ಸಹ ನೀವು ಯಾಕೆ ಕೊಡ್ಲಿಲ್ಲ? ಇವತ್ತು ನಮ್ಮ ರಾಜ್ಯ ಒಂದು ಪಂಚಾಯತಿಗಮ್ಮ 85% ಪಂಚಾಯತಿಗಳಿಗೆ ಹೋಗುತ್ತೆ, 10% ತಾಲೂಕ್ ಪಂಚಾಯತಿಗೆ ಹೋಗುತ್ತೆ, 5% ಜಿಲ್ಲಾ ಪಂಚಾಯತಿಗೆ ಹೋಗುತ್ತೆ. ₹1 ಹೋಗಿದ್ದಿಲ್ಲ. ಮತ್ತೆ ಪಂಚಾಯತಿ ಅವ್ರು ಹೇಗೆ ಕೆಲಸ ಮಾಡ್ತಾರೆ? ಇವರು ಬೆಂಗಳೂರು, ನನಗೆ ನೀವು ಹೇಳಿದಾಗೆ ಬೆಂಗಳೂರು ಮಾತ್ರ ಗುಂಡಿ ಬಿದ್ದಿಲ್ಲ, ರಾಜ್ಯನೇ ಗುಂಡಿ ಬಿದ್ದು ಹೋಗಿದೆ ಇವತ್ತಿನ ದಿವಸ. ಎಲ್ಲಾ ರಸ್ತೆಗಳು ಇವತ್ತಿನ ದಿವಸ ಏನಾಗಿದೆ, ಇದು ರಾಜ್ಯದ ಪರಿಸ್ಥಿತಿ ಅಮ್ಮ, ರಾಜ್ಯದ ಪರಿಸ್ಥಿತಿ. ಒಂದು ಇಲಾಖೆ ಉದಾಹರಣೆ ಕೊಟ್ಟೆ. ಇವತ್ತು ಬೆಂಗಳೂರು ನಗರ ಕೊಟ್ಟಿದ್ದಾರೆ, ಯಾವ ಮಟ್ಟಕ್ಕೆ ಸರ್ ಏನಾಗಿದೆ ನಿಮ್ಗೆ ಗಮನಕ್ಕೆ ತರ್ತೀನಿ. ಬೆಂಗಳೂರು ನಗರ ಕೊಟ್ಟಿದ್ದಾರೆ, ಇವತ್ತು ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚೋದು ಬಿಟ್ಬಿಡಿ ಸರ್. ನಾಗರಾಜ್ ಅವರೇ ಇಲ್ಲಿ ಬೆಂಗಳೂರು ನಗರಕ್ಕೆ ಬಿಟ್ಬಿಡಿ. ಬೆಂಗಳೂರು ನಗರದನ್ನ ಅಭಿವೃದ್ಧಿ ಮಾಡಬೇಕಾದ್ರೆ 39,000 ಕೋಟಿ ಸಾಲ ಬೇಕಂತೆ. ಈಗಾಗಲೇ 2 ಲಕ್ಷ ಕೋಟಿ ಸಾಲ ಆಯ್ತು 16 ತಿಂಗಳಿಗೆ. ಅದಾಯ್ತು. ಮತ್ತೆ ಪಂಚಾಯತಿಗಳಿಗೆ ಎಲೆಕ್ಟ್ರಿಕ್ ಬಿಲ್ ಕಟ್ಟಿಲ್ಲ ಅಂತ ಹೇಳಿ ನಬಾರ್ಡ್ ಅಲ್ಲಿ ಹೋಗ್ಬಿಟ್ಟು 6,000 ಕೋಟಿ ಸಾಲ ತಗೊಂಡ್ಬಂದಿದ್ದಾರೆ. ಯಾವುದನ್ನ ಅಲ್ಲಿರ್ತಕ್ಕಂಥ ಇಲಾಖೆ ಬಿಲ್ಡಿಂಗ್ ಅಡಮಾನ ತಗೊಂಡಿದ್ದಾರೆ. ರಾಜ್ಯದ ಪರಿಸ್ಥಿತಿ ಏನಾಗ್ತದೆ ಇವತ್ತಿನ ದಿವಸ? ಅಲ್ಲ, ರಾಜ್ಯವನ್ನ ಸಂಪೂರ್ಣವಾಗಿ ದಿವಾಳಿ ನೋಡೋದು. ಇವರು ಅಧಿಕಾರಕ್ಕೋಸ್ಕರ ಕಚ್ಚಾಡ್ತಾ ಕುಳಿತಿದ್ದಾರೆ. ಅಧಿಕಾರ ಇವರು ಮುಖ್ಯನೇ ಹೊರತು ರಾಜ್ಯದ ಅಭಿವೃದ್ಧಿ ಮುಖ್ಯ ಆಗಿದ್ದಿಲ್ಲ. ಅಭಿವೃದ್ಧಿ ಪ್ರಿಯಾರಿಟಿ ಆಗಿರಬೇಕು. ಅಧಿಕಾರದ ಬಗ್ಗೆ ಪೂರ್ತಿ ಸಮಯ 3 ನಿಮಿಷಕ್ಕೆ ಮೇಲೆ ಕೊಟ್ಟಿದ್ದಾರೆ ಅವರಿಗೆ. ನಾನು ಕೇಳ್ತಾ ಇದ್ದೀನಿ, ಮೊದಲನೇದಾಗಿ ದೇವರಾಜ್ ಅವರೇ ನೀವು ಅರ್ಥ ಮಾಡ್ಕೋಬೇಕು, ಈ ರಾಜ್ಯದಲ್ಲಿ ಏನಾದ್ರು GST ನಂಬರ್ 1 ಬರ್ತದೆ ಅಂತ ಅಂದ್ಬಿಟ್ರೆ ಕೇವಲ ಜನಗಳು ಕೊಡ್ತಾರೆ ಅನ್ನೋದಲ್ಲ. ಯಾವಾಗ ಸರ್ಕಾರಗಳು ಬಂದ್ರು ಇವು ಮೋದಿ ಸರ್ಕಾರ ಇದ್ರು ಕೂಡ ದೇಶ ಅಭಿವೃದ್ಧಿ ಆಗ್ತಾ ಇರ್ಬೇಕು, ಜನಗಳಿಂದನೇ ಆಗೋದು. ನಿಮ್ಮ ಪಾಲಿಸಿ ಕೇಳ್ಕೊಳ್ಳಿ, ಸೆಂಟ್ರಲ್ ಮಾತಾಡ್ಬೇಡಿ. ನಾವು ಅಭಿವೃದ್ಧಿಗೆ ಗೌರವ ಕೊಟ್ಟಿದ್ದು ನಿಮ್ಗೆ ಅಪ್ಲೈ ಆಗಲ್ವಾ? ದಯವಿಟ್ಟು GST ವಿಚಾರ ಇರಲಿ, ಅಭಿವೃದ್ಧಿ ವಿಚಾರ ಇರಲಿ, ನಾನು ಅವತ್ತು ಹೇಳಿದೆ ಬಜೆಟ್ ಅಲ್ಲಿ 3,71,000 ಕೋಟಿ ರೂಪಾಯಿ 1,20,000 ಕೋಟಿ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ ಶ್ವೇತ ಪತ್ರನ ಬೇಗ ಓಡಿಸ್ತೀವಿ. ನಿಮ್ಮ ತಾಕತ್ ನಿಮ್ಮ ಶಾಸಕರ ಬಂದು ಪ್ರಶ್ನೆ ಮಾಡ್ಲಿಕ್ಕೆ ಕೇಳಿ, ಅದನ್ನ ಬಿಟ್ಬಿಟ್ಟು ಎಲ್ಲೆಲ್ಲೋ ಏನೇನು ಹೇಳಕ್ ಹೋಗ್ಬೇಡಿ. ಅದ್ರ ಜೊತೆ ಹೇಳ್ತೀವಿ 52,000 ಕೋಟಿ ರೂಪಾಯಿಗಳ ನಾವು ಗ್ಯಾರಂಟೀಸ್ ಕೊಟ್ಟಿದ್ದ ತಕ್ಷಣ ಉತ್ತರನೇ ಕೊಡ್ತಾ ಇದ್ದೀರಿ. ನೀವು RDPR ಬರ್ತೀನಿ, ಕೇಳ್ಕೊಳ್ಳಿ ಹೇಳ್ತೀನಿ. ನಾವೇನು ಕುಮಾರಸ್ವಾಮಿ ಪಲಾಯನ ಹೇಳ್ತಾ ಇರ್ತಕ್ಕಂಥದ್ದು RDPR ಇರ್ಬೋದು, ಬೆಂಗಳೂರು ನಗರ ಇರ್ಬೋದು, ಗುಂಡಿಗಳು ಮುಚ್ಚೋದಿರ್ಬೋದು, ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರಗಳು ಎಲ್ಲದರಲ್ಲೂ ಕೂಡ ನಾವು ಟೊಂಕ ಕಟ್ಟಿ ಕೆಲಸ ಮಾಡ್ತಾ ಇದ್ದೀವಿ. ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ಇನ್ನು ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನೀವು ಬುದ್ಧಿ ಕಲಿಸ್ತಾ ಕೆಲಸವನ್ನು ಮಾಡ್ತಾರೆ. ಅದು ಮಾತ್ರ ಯಾಕೆ ಕೇಳ್ತೀರಾ? ಬರ್ತಕ್ಕಂಥ ಸವಾಲನ್ನ ಹಾಕ್ತೀನಿ. ಚನ್ನಪಟ್ಟಣದಲ್ಲಿ ನಿಮ್ಗೆ ಸವಾಲನ್ನ ತೋರಿಸ್ಕೊಡ್ತೀವಿ. ಗುಂಡಿ ಎಲ್ಲಿ ಬಿದ್ದಿದೆ ಅಂತ ಚನ್ನಪಟ್ಟಣದಲ್ಲೇ ಬಿದ್ದಿರ್ತಕ್ಕಂಥದ್ದು
ಅದು ಮುಚ್ಚೋ ಕೆಲಸವನ್ನು ಮಾಡ್ತೀವಿ. ಅಲ್ಲಿಗೆ ಬರ್ತೀವಿ. ಈಗ ವಿಚಾರ ಬಂದಿರ್ತಕ್ಕ ಇವತ್ತಿನ ಡಿಬೇಟ್ಗೆ ವಾಪಸ್ ಬಂದಾಗ ವಿಜಯೇಂದ್ರ ಅವರು ಬಂದಿರತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನಾವು ಯಾವಾಗಲೂ ಕೂಡ ಮುಕ್ತವಾಗಿ ಯಾರೇ ಬಂದ್ರು ಕೂಡ ಅವ್ರು ಕೆಲಸ ಮಾಡ್ತಾ ಇದೀವಿ. ಅವ್ರು ಬಂದಿದ್ದ ರಾಜಕೀಯ ಲೇಪ ಹಚ್ಚೋದಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ರಾಜಕೀಯ ಚರ್ಚೆಗಳು ಸತೀಶ್ ಜಾರಕಿಹೊಳಿ ಜೊತೆ ನಡೀಲಿಲ್ಲ. ಆಮೇಲೆ ಮಹದೇವಪ್ಪ ಅವರ ಮೇಲೆ ನಡೆದಿರ್ತಕ್ಕ ಸಭೆಗಳು ಡೆಫಿನೆಟ್ಲಿ ದೇ ಹ್ಯಾಡ್ ಎ ಮೀಟಿಂಗ್ ಟು ಕೌಂಟರ್ ದ ಬಿಜೆಪಿ ವಾಟ್ ದೇ ಆರ್ ಡೂಯಿಂಗ್ ಇಟ್ ಅಂತ ವಿಚಾರದಲ್ಲಿ ಚರ್ಚೆಗಳಾಗಿರೋದು ನಿಜ. ಪರಮೇಶ್ವರ್ ಅವರು ಪಕ್ಷದ ಅಧ್ಯಕ್ಷರಿಗೆ 8 ವರ್ಷ ಕೆಲಸ ಮಾಡಿರೋರು, ಇವರು ಕಾರ್ಯದರ್ಶಿಯ ಕೆಲಸ ಮಾಡಿರ್ತಕ್ಕಂಥವ್ರು. ಮಹದೇವಪ್ಪನವರು ಕೂಡ ಮೊದಲಿಂದ ಪಕ್ಷದಲ್ಲಿ ಗುರುತಿಸ್ಕೊಂಡು ಕೆಲಸ ಮಾಡಿರೋದ್ರೆ ನಾವು ಎಲ್ಲೋ ಒಂದ್ ಕಡೆ ಇವರು ಡಿವಿಯೇಟ್ ಮಾಡಕ್ ಹೋಗಿ ದಲಿತರ ವಿಚಾರದಲ್ಲಿ ಬಂದಾಗ ಹಲವಾರು ರೀತಿ ಮೂಢ ಹಗರಣಗಳ ಬಂದಾಗ ಬಹಳ ವಿಚಾರಗಳು ಮಾತಾಡಿದ್ರು ಕಾಂಗ್ರೆಸ್ನ ವಿರುದ್ಧವಾಗಿ. ಅದನ್ನ ಕೌಂಟರ್ ಮಾಡ್ಲಿಕ್ಕೆ ದಲಿತ ಮುಖಂಡರು ಒಟ್ಟಿಗೆ ಸೇರಿ ನಾವು ಬಿಜೆಪಿ ಉತ್ತರ ಕೊಡ್ಲಿಕ್ಕೆ ಚರ್ಚೆಗಳಾಗಿರೋದು ನಿಜ. ಅದ್ರ ಜೊತೆಗೆ ನಿನ್ನೆ ಕೂಡ ದಲಿತರ ಒಂದು ಸಭೆ ನಡೀತದೆ. ಎಲ್ಲಿ ತುಮಕೂರಲ್ಲಿ ಒಂದು ಸಭೆ ನಡೀತದೆ. ಅದು ಬೇಗ ಪೋಸ್ಟ್ ತೋರಿಸ್ತೀನಿ ನಿಮ್ಗೆ. ಅದಕ್ಕೆ ಹೋದಾಗ ಪರಮೇಶ್ವರ್ ಭಾಗಿಯಾಗ್ತಾರೆ. ತದನಂತರ ಅವ್ರ ಕ್ಷೇತ್ರದ ತುಮಕೂರು ಜಿಲ್ಲೆಯ ರಸ್ತೆಗಳ ಮಾತಾಡ್ಲಿಕ್ಕೋಸ್ಕರ ಒಂದು ಚರ್ಚೆ ನಡೀತದೆ. ಅದ್ರ ಡಾಕ್ಯುಮೆಂಟ್ಸ್ ಕೊಡಕ್ಕೆ ರೆಡಿ ಇದ್ದೇನೆ. ಯಾರ ಡಾಕ್ಯುಮೆಂಟ್ ಬೇಕು ನಾನು ಕೈಯಲ್ಲಿದೆ ಕೊಡ್ತೀನಿ. ನಾವು ಅಭಿವೃದ್ಧಿ ಸೇರಿ ರಾಜಕೀಯ ಮಾಡೋರಲ್ಲ. ಬಿಜೆಪಿ ತರ ಆಗಲಿ JDS ಅಲ್ಲಿ ಸಂಕುಚಿತ ರಾಜಕಾರಣಗಳನ್ನ ಮಾಡಲ್ಲ. ಆದ್ರೆ ಬಂದಿರತಕ್ಕ ವಿಚಾರ ಇವತ್ತಿನ ದಿವಸ ಈ ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರು ಯತ್ನಾಳ್ ಹೇಳಿಕೆ ಇರ್ಬೋದು, ಅವರು ಕುಮಾರ್ ಬಂಗಾರಪ್ಪ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು ಇವರೆಲ್ಲ ಮಾಡ್ತಾ ಇರೋದು ಏನು ಅಂತಂದ್ರೆ ವಿಜಯೇಂದ್ರ ನಾಯಕತ್ವನೇ ಕಿತ್ತೊದಗಿಬೇಕು ಅನ್ನತಕ್ಕಂಥದ್ದು. ಆ ಮನೇಲಿ 3 ಬಾಗಿಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ವಿಚಾರಗಳನ್ನ ಡಿವಿಯೇಟ್ ಮಾಡಕ್ಕೋಸ್ಕರ ಮೂಡ ಬಗ್ಗೆ ಮಾತಾಡ್ತಾರೆ. ಮೂಡ ವಿಚಾರದಲ್ಲಿ ಕಾನೂನು ಹೋರಾಟ ದಯವಿಟ್ಟು ಮಾತಾಡಬೇಡಿ. ಮೂಡ ವಿಚಾರದಲ್ಲಿ ಕ್ಯಾಮೆರಾ ನೋಡ್ಕೊಂಡು ಯಾರು ಹೇಳ್ತೀರಿ? ಪ್ರತಾಪ್ ಸಿಂಹ ಮಾಡ್ಲಿ ಮೀಟಿಂಗ್ ಮಾಡಿದ್ರು ಪಕ್ಷದ ಹಿತದೃಷ್ಟಿಯಿಂದ ಮಾಡಿರ್ತಾರೆ. ಸಿಎಂ ಕುರ್ಚಿಯ ವಿಚಾರ ಚರ್ಚೆ ಎಲ್ಲೂ ಇಲ್ಲ. ಪರಮೇಶ್ವರ್ ಮನೆಯಲ್ಲೂ ಇಲ್ಲ, DK ಮನೆಯವರು ಇಲ್ಲ, ಸುರೇಶ್ ಅವ್ರ ಮನೆಯವರು ಇಲ್ಲ, ಮಹದೇವರ ಮನೆಯಲ್ಲೂ ಇಲ್ಲ. ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಕೇಳಿ, ಪ್ರಾಮಾಣಿಕವಾಗಿ ಹೇಳಿದ್ವಿ. ದೇರ್ ಇಸ್ ನೋ ಡಿಸ್ಕಷನ್ ಅಬೌಟ್ ಚೀಫ್ ಮಿನಿಸ್ಟರ್ ಚೇಂಜ್ ಅಟ್ ಎನಿ ಕಾಸ್ಟ್. ಅವ್ರು ರಾಜೀನಾಮೆನೂ ಕೊಡೋದಿಲ್ಲ. ಆದ್ರೆ ಒಂದು ಮಾತ್ರ ಹೇಳ್ತೀನಿ, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈ ಮ್ಯಾಟರ್ ನಾನು ಲೀಗಲ್ ಫೈಟ್ ಮಾಡ್ತೀನಿ, ಅದು ಸತ್ಯ ಉತ್ತರ ಬೇಕು ನನಗೆ. ಎಸ್ ಆರ್ ನೋ ಅಲ್ಲಿ ಕಾಂಗ್ರೆಸ್ ನಲ್ಲಿರುವಂತಹ ಎಲ್ಲಾ ಸಚಿವರಲ್ಲೂ ಕೂಡ ಒಗ್ಗಟ್ಟು ಉಳಿದಿದೆ. ಅನುಮಾನ ಯಾಕೆ ಬರ್ತಿದೆ ಅನ್ನೋದನ್ನ 3ನೇ ಬ್ರೇಕಿಂಗ್ ಮೂಲಕ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡಿ. ಆಮೇಲೆ ಸಂಕೇತ್ ಅವರು ಕೂಡ ಅವ್ರು ವಿಶ್ಲೇಷಣೆ ಮಾಡ್ಲಿ ಅಂತ. ಇಬ್ಬರಿಗೂ ರಿಕ್ವೆಸ್ಟ್, ನಮ್ಮಲ್ಲಿ ಮೈಕ್ ಮ್ಯೂಟ್ ಮಾಡೋದು. ಯಾದವ್ ಅವರು ಸಂಕೇತ್ ಅವರು ಮೈಕ್ ಮ್ಯೂಟ್ ಮಾಡಿಸೋ ಸಂಸ್ಕೃತಿ ಆಯ್ತು ಅಂತ ಸಂಕೀರ್ತ್ ಅವ್ರಿಗೂ ಹೇಳ್ತಿದ್ದೀನಿ, ಯಾದವ್ ಅವ್ರಿಗೂ ಹೇಳ್ತಿದ್ದೀನಿ, ಎಲ್ಲರಿಗೂ ಮೈಕ್ ಮ್ಯೂಟ್ ಮಾಡಿಸೋ ಸಂಸ್ಕೃತಿಯನ್ನ ನಮಗೆ ಅನಿವಾರ್ಯವಾಗಿ ಪಾಲನೆ ಮಾಡೋ ರೀತಿಯಲ್ಲಿ ಮಾಡಬೇಡಿ. ನಮ್ಗೆ ಇಷ್ಟ ಆಗಲ್ಲ ಸರ್, ನಮ್ಗೆ ಇಷ್ಟ ಆಗಲ್ಲ. ನಂದು ಮ್ಯೂಟ್ ಮಾಡಿ ಡಿಬೇಟ್ ಕ್ಯಾನ್ಸಲ್ ಮಾಡೋಣ. ಬ್ರೇಕಿಂಗ್ ದಲಿತ ಸಿಎಂ ಕೂಗು. ಇವತ್ತಾಗಿರುವ ಜಾತಿ ಗಣತಿ ಬಗ್ಗೆ ಚರ್ಚೆ, ಅಹಿಂದ ಓಟ್ ಇವೆಲ್ಲವೂ ಕೂಡ ಶಕ್ತಿ ಪ್ರದರ್ಶನದ ಲೆಕ್ಕಾಚಾರನ. ಇನ್ ಕೇಸ್ ಸಿದ್ದರಾಮಯ್ಯನವರು ಕೆಳಗೆ ಇಳಿಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನನ್ನ ಪರವಾಗಿರುವ ಶಕ್ತಿ ಎಂಥದ್ದು ಅನ್ನೋದನ್ನ ತೋರಿಸುವ ಪ್ರಯತ್ನವ. ಏನೇ ಆಗಲಿ DK ಶಿವಕುಮಾರ್ ಅವರಿಗೆ ಮಾತ್ರ, ಯಾದವ್ಜಿ ಇದಕ್ಕೆ ನಿಮ್ಮ ಉತ್ತರ ಬೇಕು. ಯಾವುದೇ ಕಾರಣಕ್ಕೂ DK ಅವರಿಗೆ ಮಾತ್ರ CM ಸ್ಥಾನ ಸಿಗಬಾರದು ಅನ್ನೋ ಅಜೆಂಡಾ ಏನಾದರೂ ಕಾಂಗ್ರೆಸ್ನ ಪಾಳಿಯದ ಒಳಗೆ ನಡೀತಾ ಇದೆಯಾ? ಸೆಡ್ಡು ಹೊಡೆದು ಸೈಡ್ ಮಾಡೋಕೆ ನಡೀತಾ ಇದೆಯಾ ತಂತ್ರ? ಇದನ್ನ ಅರಿತೆ ಖಡಕ್ ಮಾತುಗಳನ್ನ ಆಡಿದ್ರ ನಿನ್ನೆ DK ಶಿವಕುಮಾರ್ ಅವರು. ಇದಕ್ಕೂ ಕೌಂಟರ್ ಕೊಟ್ಟರು ಇವತ್ತು ಸತೀಶ್ ಜಾರಕಿಹೊಳಿ ಅವರು. ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಸುತ್ತ ಆಗ್ತಾ ಇರುವ ಚಟುವಟಿಕೆಯನ್ನ ಗಮನಿಸಿ ಪ್ರಶ್ನೆ